ಇವತ್ತಿನಿಂದ ಮತ್ತಷ್ಟು ಕಾವೇರ್ತಾ ಇದೆ ಮಳೆಗಾಲದ ಅಧಿವೇಶನ. ಉಭಯ ಸದನಗಳಲ್ಲಿ ಆಡಳಿತ ಪಕ್ಷದ ವಿರುದ್ಧ ವಿಪಕ್ಷಗಳು ರಣಕಹಳಿಯನ್ನ ಮೊಳಗಿಸುತ್ತಿವೆ. ಸದನದಲ್ಲಿ ಉಭಯ ಸದನಗಳಲ್ಲಿ ಪ್ರತಿಧ್ವನಿಸಲಿದೆ ಹಲವಾರು ವಿಚಾರಗಳು. ಆಡಳಿತ ಪಕ್ಷದ ಮೇಲೆ ಮುಗಿಬೀಳೋದಕ್ಕೆ ವಿಪಕ್ಷಗಳು ಸಜ್ಜಾಗಿವೆ. ಸಚಿವ ನಾಗೇಂದ್ರ ವಿರುದ್ಧ ಬಿಜೆಪಿ ಜೆಡಿಎಸ್ ಜಂಟಿ ಹೋರಾಟ ಮಾಡಲಿಕ್ಕೆ ಮುಂದಾಗಿದ್ದು, ನಾಗೇಂದ್ರ ರಾಜೀನಾಮೆಗೆ ಆಗ್ರಹಿಸಿ ಮೈತ್ರಿ ಶಾಸಕರು ಫೈಟ್ ನಡೆಸುತ್ತಿದ್ದಾರೆ. ಮೊದಲ 2 ದಿನ ಸಂತಾಪ, ಸಭಾಪತಿ ಸ್ಪೀಕರ್ ಹುದ್ದೆ ಇವತ್ತಿಂದ ಶುರುವಾಗೋದೇ ಅಧಿವೇಶನದಲ್ಲಿ ರಿಯಲ್ ಹೋರಾಟ. ನಾಗೇಂದ್ರ ಹೋರಾಟದ ಜೊತೆ ವಿಪಕ್ಷಗಳ ಬಳಿ ಇರೋದು ಸಾಲು ಸಾಲು ಅಸ್ತ್ರಗಳು. ಬಿಡದಿ ಟೌನ್ಶಿಪ್, ಕೆಪಿಎಸ್ಸಿ ಅಕ್ರಮ, ಬರ, ಕಾವೇರಿ ವಿವಾದ ಇವೆಲ್ಲವೂ ಇದೆ. ಇನ್ನು ವಿಪಕ್ಷಗಳ ಹೋರಾಟಕ್ಕೆ ಟಕ್ಕರ್ ಕೊಡೋದಕ್ಕೆ ಡಿಕೆಶಿ ಸರ್ಕಾರ ಕೂಡ ಮುಂದಾಗಲಿದೆ, ಪ್ರತ್ಯಂತರವನ್ನು ರೂಪಿಸಿದೆ. ಹಾಗಾಗಿ ಆಡಳಿತಾರೂಢ ಸರ್ಕಾರ ಹಾಗೂ ವಿಪಕ್ಷಗಳ ನಡುವಣ ಸಮರ ಕಾವೇರಿದ ಚರ್ಚೆಗೆ ಎಡೆ ಮಾಡಿಕೊಟ್ಟಲಿದೆ. ಇವತ್ತಿನ ಉಭಯ ಸದನಗಳಲ್ಲಿ ಪರಸ್ಪರ ತಂತ್ರ ಪ್ರತಿತಂತ್ರವನ್ನು ರೂಪಿಸಿದ್ದು ಈ ವಿಚಾರದಲ್ಲಿ. ಒಂದು ಕಡೆ ಆಡಳಿತಾರೂಢ ಕಾಂಗ್ರೆಸ್ ಸರ್ಕಾರವನ್ನು ಇಕ್ಕಟ್ಟಿಗೆ ಸಿಲುಕಿಸೋದಕ್ಕೆ ವಿಪಕ್ಷಗಳು ಸನ್ನದ್ಧವಾಗಿದ್ದರೆ, ಮತ್ತೊಂದು ಕಡೆ ತಿರುಗೇಟು ಕೊಡೋದಕ್ಕೆ ಆಡಳಿತಾರೂಢ ಸರ್ಕಾರ ಕೂಡ ಪ್ರತಿತಂತ್ರವನ್ನು ಹೆಣೆದಿರುವಂಥದ್ದು. ಹಾಗಾಗಿ ಉಭಯ ಸದನಗಳಲ್ಲಿ ಇವತ್ತು ಗದ್ದಲ ಕೋಲಾಹಲವೇ ಏರ್ಪಡುವ ಸಾಧ್ಯತೆಯನ್ನು ಅಲ್ಲಗಳೆಯುವಂತಿಲ್ಲ. ಅದರಲ್ಲೂ ಸಚಿವ ಬಿ ನಾಗೇಂದ್ರ ಅವರ ರಾಜೀನಾಮೆಯನ್ನು ಪಡಿಬೇಕು, ಸಚಿವ ಸ್ಥಾನದಿಂದ ಕೆಳಗಿಳಿಸಬೇಕು ಅನ್ನುವಂಥ ವಿಚಾರ ದೊಡ್ಡ ಮಟ್ಟದಲ್ಲಿ ಪ್ರತಿಧ್ವನಿಸುವುದಂತೂ ಮತ್ತು ವಿಪಕ್ಷಗಳು ಪಟ್ಟು ಹಿಡಿಯೋದಂತೂ ಗ್ಯಾರಂಟಿ. ಜಂಟಿ ಹೋರಾಟವನ್ನು ನಡೆಸಲಿಕ್ಕೆ ಮುಂದಾಗಿರುವಂಥ ಬಿಜೆಪಿ ಮತ್ತು ಜೆಡಿಎಸ್ ಕಾಂಗ್ರೆಸ್ ಸರ್ಕಾರವನ್ನು ಇಕ್ಕಟ್ಟಿಗೆ ಸಿಲುಕಿಸೋದಕ್ಕೆ ಸನ್ನದ್ಧವಾಗಿವೆ. ಹಾಗಾಗಿ ಆಡಳಿತ ಪಕ್ಷದ ವಿರುದ್ಧದ ವಿಪಕ್ಷಗಳ ಈ ಹೋರಾಟ ಇವತ್ತು ಯಾವ ರೀತಿ ಕಂಡು ಬರಲಿದೆ ಅನ್ನುವಂಥದ್ದನ್ನು ಕಾದು ನೋಡಬೇಕು. ಅಧಿವೇಶನ ಆರಂಭವಾದಂಥ ಮೊದಲ ದಿನ ಸಂತಾಪ ಸೂಚನೆಗಷ್ಟೇ ಸೀಮಿತ ಆಯಿತು. 2ನೇ ದಿನ ಹೆಚ್ಚಿನ ಪ್ರಮಾಣದಲ್ಲಿ ಗದ್ದಲ ಕೋಲಾಹಲಕ್ಕೆ ಆಸ್ಪದ ಕೊಡದಂತೆ ಅಧಿವೇಶನ ನಡೆದರೂ ಕೂಡ ಇವತ್ತು ಮಾತ್ರ ದೊಡ್ಡ ಮಟ್ಟದಲ್ಲಿ ಉಭಯ ಸದನಗಳಲ್ಲಿ ಪ್ರತಿಧ್ವನಿಸಲಿವೆ. ಬಿಡದಿ ಟೌನ್ಶಿಪ್ ಯೋಜನೆ ವಿಚಾರ, ಸರ್ಕಾರ ತೆಗೆದುಕೊಳ್ತಾ ಇರುವಂತಹ ಒಂದು ನಡೆ, ಮತ್ತೊಂದು ಕಡೆ ಬರದ ವಿಚಾರ ಇರಬಹುದು, ಮತ್ತು ಕಾವೇರಿ ನದಿ ನೀರು ವಿಚಾರ ಮತ್ತು ಬಿ ನಾಗೇಂದ್ರ ವಿಚಾರ, ಇವೆಲ್ಲವೂ ಕೂಡ ಇವತ್ತು ದೊಡ್ಡ ಮಟ್ಟದಲ್ಲಿ ಸದ್ದಾಗುವ ಸಾಧ್ಯತೆಗಳಿದೆ. ದೊಡ್ಡ ಮಟ್ಟದಲ್ಲಿ ಚರ್ಚೆಗೆ ಎಡೆಯಾಗುವಂಥ ಅಥವಾ ಎಡೆ ಮಾಡಿಕೊಡುವಂಥ ಸಾಧ್ಯತೆಗಳು ಇದೆ. ಸೊ ಹಾಗಾಗಿ ವಿಪಕ್ಷಗಳು ಜಂಟಿಯಾಗಿ ಹೋರಾಟವನ್ನು ನಡೆಸಲಿವೆ ಸದನದ ಹೊರಗೆ ಮತ್ತು ಒಳಗೆ. ಸೊ ನಮ್ಮ ಹೋರಾಟ ಇದ್ದೇ ಇರುತ್ತೆ ಅಂತ ಈಗಾಗಲೇ ಬಿಜೆಪಿ ಹೇಳಿತ್ತು. ಇವತ್ತು ಕೂಡ ಸದನದ ಹೊರಗೂ ಪ್ರತಿಭಟನೆ ನಡೆಸುತ್ತಾ ಬಿಜೆಪಿ ಗೊತ್ತಿಲ್ಲ, ಆದರೆ ಸದನದ ಒಳಗಡೆ ಉಭಯ ಸದನಗಳಲ್ಲಿ ಪ್ರತಿಧ್ವನಿಸುವುದಂತೂ ಗ್ಯಾರಂಟಿ ಈ ಪ್ರಮುಖ ವಿಚಾರಗಳು. ಸಚಿವ ಸ್ಥಾನ ಕೈತಪ್ಪಿರುವಂಥವ್ರಿಗೆ, ಅಂಥ ಅಸಮಾಧಾನಿತರಿಗೆ ಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್ ಭರ್ಜರಿಯಾದಂಥ ಗಿಫ್ಟನ್ನು ಕೊಡುವಂಥ ಸಾಧ್ಯತೆ ಇದೆ. ಸಚಿವ ಸ್ಥಾನ ಕೈತಪ್ಪಿರುವಂಥ ಅಸಮಾಧಾನಿತರ ಇದರಲ್ಲ, ಸಚಿವ ಸ್ಥಾನ ಕೈತಪ್ಪಿರುವಂತಹ ಅಸಮಾಧಾನಿತರ ಅಸಮಾಧಾನವನ್ನು ಶಮನ ಮಾಡೋದಕ್ಕೋಸ್ಕರ ಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್ ಭರ್ಜರಿ ಗಿಫ್ಟನ್ನು ನೀಡಲಿಕ್ಕೆ ಮುಂದಾಗಲಿದ್ದಾರೆ ಅನ್ನುವಂಥ ಮಾಹಿತಿ ಇದೆ. 25ಕ್ಕೂ ಹೆಚ್ಚಿನ ಶಾಸಕರ ಅಸಮಾಧಾನವನ್ನು ತಣಿಸುವುದಕ್ಕೆ ಡಿ.ಕೆ.ಶಿ ಲೆಕ್ಕಾಚಾರ ನಡೆಸ್ತಾ ಇದ್ದಾರೆ. ಸಚಿವ ಸಂಪುಟ ದರ್ಜೆ ಸ್ಥಾನಮಾನದ ಜೊತೆ ನಿಗಮ ಮಂಡಳಿ ನೀಡುವಂಥ ಪ್ಲಾನ್ ಇದೆ. ಈಗಾಗಲೇ ವಿವಿಧ ನಿಗಮ ಮಂಡಳಿಗಳ ಅಧ್ಯಕ್ಷರ ಕಾರ್ಯಾವಧಿ ಮುಕ್ತಾಯವಾಗ್ತಾ ಇರೋ ಹಿನ್ನೆಲೆಯಲ್ಲಿ ಅಸಮಾಧಾನಿತ ಶಾಸಕರಿಗೆ ನೀಡಿ ವಿಶ್ವಾಸಕ್ಕೆ ತೆಗೆದುಕೊಳ್ಳುವಂಥ ಲೆಕ್ಕಾಚಾರ ಅವರದ್ದು. 2-3 ಬಾರಿ ಗೆದ್ದಿರುವಂಥ ಶಾಸಕರ ಜೊತೆಗೆ ಮೊದಲ ಸಲ ಗೆದ್ದವರಿಗೂ ನಿಗಮ ಮಂಡಳಿಯಲ್ಲಿ ಅವಕಾಶ ಕಲ್ಪಿಸಿಕೊಡುವಂಥ ಸಾಧ್ಯತೆ ಇದೆ. ಈಗಾಗಲೇ ಕೆಲ ಸಚಿವಾಕಾಂಕ್ಷಿಗಳಿಗೆ ಜವಾಬ್ದಾರಿಯನ್ನು ಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್ ನೀಡಿದ್ದಾರೆ. ಸೊ ಹಾಗಾಗಿ 2-3 ಬಾರಿ ಗೆದ್ದಿರುವ ಶಾಸಕರ ಜೊತೆಗೆ ಮೊದಲ ಸಲ ಗೆದ್ದವರಿಗೂ ನಿಗಮ ಮಂಡಳಿಯಲ್ಲಿ ಸ್ಥಾನ ಸಿಗುತ್ತಾ, ಈ ಕುತೂಹಲ ಇದೆ. ಒಂದು ವೇಳೆ ಯಾರಿಗೆಲ್ಲ ಸಿಗಬಹುದು ನಿಗಮ ಮಂಡಳಿಯಲ್ಲಿ ಸ್ಥಾನ, ಕೈತಪ್ಪಿರುವಂಥ ಸಚಿವ ಸ್ಥಾನಾಕಾಂಕ್ಷಿಗಳನ್ನು ಆ ಮೂಲಕ ಅವರ ಅಸಮಾಧಾನವನ್ನು ತಣಿಸುವಂಥ ಒಂದು ಪ್ರಯತ್ನ ಮುಖ್ಯಮಂತ್ರಿಗಳದ್ದಾಗಿದೆ. ಸಚಿವ ಸಂಪುಟ ದರ್ಜೆ ಸ್ಥಾನಮಾನದ ಜೊತೆ ನಿಗಮ ಮಂಡಳಿ ನೀಡುವಂಥ ಒಂದು ಪ್ಲಾನ್ ಇದೆ. ಈಗಾಗಲೇ ವಿವಿಧ ನಿಗಮ ಮಂಡಳಿ ಅಧ್ಯಕ್ಷರ ಕಾರ್ಯಾವಧಿ ಮುಕ್ತಾಯವಾಗ್ತಾ ಇರುವ ಹಿನ್ನೆಲೆಯಲ್ಲಿ ಅಸಮಾಧಾನಿತ ಶಾಸಕರಿಗೆ ಅವರನ್ನು ವಿಶ್ವಾಸಕ್ಕೆ ತೆಗೆದುಕೊಳ್ಳುವುದಕ್ಕೆ
ಸಂಪುಟ ದರ್ಜೆಯ ಸ್ಥಾನಮಾನ, ಅದರ ಜೊತೆಗೆ ನಿಗಮ ಮಂಡಳಿಯಲ್ಲೂ ಕೂಡ ಅವಕಾಶವನ್ನು ಕಲ್ಪಿಸಿಕೊಡುವಂಥ ಸಾಧ್ಯತೆಗಳು ಹೆಚ್ಚಾಗಿದೆ. ನಾವು ನೋಡ್ತಿದ್ವಿ ಎಂ ಕೃಷ್ಣಪ್ಪ, ಎಚ್ ಕೆ ಪಾಟೀಲ್ ಮತ್ತು ಈ ವೇಳೆ ಪ್ರಿಯಾ ಕೃಷ್ಣ ತಮ್ಮ ತಂದೆಗೆ ಸಚಿವ ಸ್ಥಾನ ಕೊಡಬೇಕು ಅಂತ ಒತ್ತಾಯಿಸಿದ್ದಿದೆ. ಮತ್ತೊಂದು ಕಡೆ ದಿನೇಶ್ ಗುಂಡೂರಾವ್ ಸಚಿವ ಸ್ಥಾನದ ನಿರೀಕ್ಷೆಯಲ್ಲಿದ್ದರು. ಎಚ್ ಸಿ ಮಹದೇವಪ್ಪ ಸಚಿವ ಸ್ಥಾನದ ಆಕಾಂಕ್ಷಿ, ಲಕ್ಷ್ಮೀ ಹೆಬ್ಬಾಳ್ಕರ್ ಸಚಿವ ಸ್ಥಾನದ ಆಕಾಂಕ್ಷಿಯಾಗಿದ್ದರು, ತನ್ವೀರ್ ಸೇಠ್ ಸಚಿವ ಸ್ಥಾನದ ಆಕಾಂಕ್ಷಿಯಾಗಿದ್ದರು. ಸಚಿವ ಸ್ಥಾನ ಸಿಗದೇ ಇರುವಂಥದ್ದು ತೀವ್ರ ರೀತಿಯಲ್ಲಿ ಅಸಮಾಧಾನಕ್ಕೆ ಕಾರಣ ಆಗಿತ್ತು. ಹಾಗಾಗಿ ಸುಮಾರು 25 ಮಂದಿ ಶಾಸಕರು ಸಚಿವ ಸ್ಥಾನ ಕೈತಪ್ಪಿರೋದಕ್ಕೆ, ಈಗ ಅಶೋಕ್ ಪಟ್ಟಣ್ ಇರಬಹುದು, ಸೊ ಹೀಗೆ ಅನೇಕರು ಸಚಿವ ಸ್ಥಾನ ಕೈತಪ್ಪಿ ಹೋಗಿದೆ ಅನ್ನುವಂಥದ್ದು ಅವರ ಅಸಮಾಧಾನ ಕಾರಣ ಆಗಿತ್ತು. ಹಾಗಾಗಿ ಅವರ ಅಸಮಾಧಾನವನ್ನು ತಣಿಸುವಂಥ ಒಂದು ಪ್ರಯತ್ನಕ್ಕೆ ಮುಖ್ಯಮಂತ್ರಿಗಳು ಮುಂದಾಗಲಿದ್ದಾರೆ. ಆ ಮೂಲಕ ಎಲ್ಲರನ್ನೂ ವಿಶ್ವಾಸಕ್ಕೆ ತೆಗೆದುಕೊಳ್ಬೇಕು ಅಂತಂದಾಗ ಸಂಪುಟ ದರ್ಜೆಯ ಸ್ಥಾನಮಾನ, ಅದರ ಜೊತೆಗೇ ನಿಗಮ ಮಂಡಳಿಯಲ್ಲಿ ಸ್ಥಾನಮಾನವನ್ನು ನೀಡುವಂಥದ್ದು. ಸೊ ಈ ಮೂಲಕ ಅಸಮಾಧಾನವನ್ನು ಶಮನ ಮಾಡುವಂಥ ಒಂದು ಪ್ರಯತ್ನಕ್ಕೆ ಮುಖ್ಯಮಂತ್ರಿಗಳು ಮುಂದಾಗಲಿದ್ದಾರೆ.